Hi friends, myself Rohinas. Welcome in my YouTube channel, Rohinas. Like for UGC NET exam, general paper, third topic, first unit, teaching aptitude, short topics. So in these topics, we know about models of teaching, PAH model, pedagogy, andragogy, heutagogy. So let's discuss about PAH model. ಸೊ ನಾವು ಮಾಡಲ್ಸ್ ಆಫ್ ಟೀಚಿಂಗ್ನ ಬಗ್ಗೆ ಕಲಿತೀವಿ. ಶಾರ್ಟ್ ಟಾಪಿಕ್ಸ್ ಇದರಲ್ಲಿ ಕೂಡ 100% ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆ ಫ್ರೆಂಡ್ಸ್, ನೀವು ಯು ಜಿ ಸಿ ನೆಟ್ ಆ್ಯಂಡ್ ಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನಾನು ಇದು ಥರ್ಡ್ಸ್ ಟಾಪಿಕ್ಸ್, ಡೈಲಿ ಟೀಚಿಂಗ್, ರಿಸರ್ಚ್ ಆ್ಯಂಡ್ ಹೈಯರ್ ಎಜುಕೇಷನ್ ಆ್ಯಂಡ್ ಫಸ್ಟ್ ಪೇಪರ್ ಯಾವ್ಯಾವ ಟಾಪಿಕ್ಸ್ ಇದೆ ಅದರಲ್ಲಿ ನಾನು ಡೈಲಿ ಒಂದೊಂದು ಟಾಪಿಕ್ ಕ್ಲಿಯರ್ ಮಾಡ್ತಿದ್ದೀನಿ ಫ್ರೆಂಡ್. ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಒನ್, ಪೆಡಾಗೋಜಿ ಮಾಡೆಲ್. ಪೆಡಾಗೋಜಿ ಮಾಡೆಲಲ್ಲಿ ಚಿಲ್ಡ್ರನ್ ಡಿಪೆಂಡೆಂಟ್ ಸ್ಟೂಡೆಂಟ್ ಆಗಿರ್ತಾನೆ, ಟೀಚರಿಗೆ ಡಿಪೆಂಡ್ ಆಗಿರ್ತಾನೆ. ಟೀಚರ್ ಏನೇನು ಕಲಿಸ್ತಾರೆ ಅದನ್ನು ಸ್ಟೂಡೆಂಟ್ ನೀಟಾಗಿ ಕಲಿತಾನೆ. ಇದು ಮೆಮೊರಿ ಥರ, ಮೆಮೊರಿ ಟಾಪಿಕ್ ಥರ, ಅಂದರೆ ಮೆಮೊರೈಸ್ ಮಾಡ್ತಾನೆ ಪೆಡಾಗೋಜಿ. ನಾವು ಚಿಲ್ಡ್ರನ್ಗೆ ಏನು ಸರಿ ತಪ್ಪು ಅಂತ ನಾವು ಕಲಿಸ್ತೀವಿ, ಅದನ್ನು ಚೈಲ್ಡ್ ಕಲಿಯುತ್ತೆ. ಇವಾಗ ಎಲ್ ಕೆ ಜಿ ಯು ಕೆ ಜಿ ಆ್ಯಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ನಾವು ಇವಾಗ ಸ್ಕೂಲಲ್ಲಿ ರೈಮ್ಸ್ ಹೇಳಿದಾಗ ಅವರು ಹೇಗೆ ರೈಮ್ಸ್ ಕಲಿತಾರೆ. ಸೊ ಪೆಡಾಗೋಜಿ ಅನ್ನೋದು ಒಂದು ಡಿಪೆಂಡೆಂಟ್ ಸ್ಟೂಡೆಂಟ್. ಅವನಿಗೆ ಥಿಂಕ್ ಮಾಡೋ ಕೆಪಾಸಿಟಿ ಇರಲ್ಲ. ಸೊ ಅವನು ಏನು ಟೀಚರ್ ಹೇಳ್ಕೊಡುತ್ತೆ, ಏನು ಟೀಚರ್ ಅಂಡರ್ಸ್ಟ್ಯಾಂಡ್ ಮಾಡುತ್ತೆ ಆ ವಿಷಯನ ಅವನು ಅಂಡರ್ಸ್ಟ್ಯಾಂಡ್ ಮಾಡಿ ಕಲಿತಾನೆ. ಇವಾಗ ಆಲ್ಫಾಬೆಟ್ಸ್, ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್, ಈ ಥರ ಅವನು ಕಲಿತಾನೆ. ಇದು ಯಾವುದ್ರಲ್ಲಿ ಬರುತ್ತೆ ಅಂದರೆ ಪೆಡಾಗೋಜಿ. ನಿಮಗೆ ಯು ಜಿ ಸಿ ನೆಟ್ ಕ್ವಶನ್ಸ್, ಯು ಜಿ ಸಿ ನೆಟ್ ಎಕ್ಸಾಮಲ್ಲಿ ಏನಾದರೂ ಕ್ವಶನ್ ಬಂದರೆ ಪೆಡಾಗೋಜಿ ಅಂದರೆ ಏನಂತ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಸೊ ಅಂಡ್ರಾಗೋಜಿ ಅಂದರೆ 5 to 15 years ಚಿಲ್ಡ್ರನ್ ಟು ಅಡಲ್ಟ್ಹುಡ್. ಅವನು ಬೆಳೀತಾ ಬೆಳೀತಾ ಹೇಗೆ ತನ್ನ ಸ್ವಭಾವವನ್ನು ಬೆಳೆಸ್ತಾನೆ. ಕ್ಲಾಸಸ್ಸಲ್ಲಿ ಅವನು ಫ್ರೆಂಡ್ಸ್ ಮಾಡ್ಕೊಳ್ತಾನೆ, ಟೀಚರ್ ಜೊತೆ ಒಳ್ಳೆ ರಿಲೇಷನ್ ಮೇಂಟೈನ್ ಮಾಡ್ತಾನೆ. ಸೊ ಪ್ರಾಪರ್ ಹೋಮ್ವರ್ಕ್ ಮಾಡ್ತಾನೆ. ಸೊ ಟೀಚರ್ ಹೇಗೆ ಡೈರೆಕ್ಟ್ ಮಾಡ್ತಾರೆ ಆ ಡೈರೆಕ್ಷನಲ್ಲಿ ಅವನು ಓದ್ತಾನೆ. ಪ್ರಾಪರ್ ನೋಟ್ಸ್ ಮಾಡಿಕೊಂಡು ಅವನೇನು ಮಾಡ್ತಾನೆ, ಪ್ರಾಪರ್ ನೋಟ್ಸ್ ಮಾಡ್ತಾನೆ. ಪ್ಲಸ್ ಅವನು ಒಂದು ದಿವಸನೂ ಕೂಡ ಅವನ ಬಿಹೇವಿಯರಿಗೆ ಎಫೆಕ್ಟ್ ಆಗಬಾರ್ದು ಸ್ಕೂಲಲ್ಲಿ, ಆ ಥರ ಅವನು ಇರ್ತಾನೆ. ಸೊ ಇದೇನು ಅಂಡ್ರಾಗೋಜಿ, ಚಿಲ್ಡ್ರನ್ ಟು ಅಡಲ್ಟ್ಹುಡ್, ಸೆಲ್ಫ್ ಡೈರೆಕ್ಟೆಡ್. ಇವಾಗ ಟೀಚರ್ ಏನಾದರೂ ಕ್ಲಾಸಲ್ಲಿ ಇವಾಗ ಆ ಚೈಲ್ಡ್ ಮಕ್ಕಳಲ್ಲಿ ಏನಿರುತ್ತೆ ಅಂದರೆ ಅವರು ತಾನೇ ಅವರು ಇಂಪ್ರೂವ್ ಮಾಡ್ತಾರೆ. ಅವರ ಕಾಗ್ನೇಟಿವ್ ಮೈಂಡ್ ಹೇಗೆ ಬೆಳೆಯುತ್ತೆ ಅಂದರೆ ಕ್ಲಾಸಲ್ಲಿ ನಾವೇ ಫಸ್ಟ್ ಬರಬೇಕು, ಹಾಗಾಗಿ ಅವರು ಆ ಬೇಸಿಸ್ ಮೇಲೆ ಕಲಿತಾರೆ. ಇದನ್ನು ನಾವು ಆಂಡ್ರಾಗೋಜಿ ಅಂತೀವಿ, ಸೆಲ್ಫ್ ಡೈರೆಕ್ಟೆಡ್. ಆಮೇಲೆ ಇನ್ನೊಂದು ಬರುತ್ತೆ, ಲಾಸ್ಟ್ ಒನ್, ಹ್ಯೂಟಾಗೋಜಿ. ಇದು PhD ಲೆವೆಲ್. ಅಡಲ್ಟ್ಹುಡ್ಡಲ್ಲಿ ಸ್ಟೂಡೆಂಟ್ ಓನ್ ಲರ್ನಿಂಗ್ ಮಾಡ್ತಾನೆ. ಇವಾಗ ಅವನು ಡೈರೆಕ್ಷನ್ ತಗೊಂಡು ಇವಂದೇ ಆದಂತಹ ಪ್ಲ್ಯಾನನ್ನು ಅಪ್ರೋಚನ್ನು ಫಾಲೋ ಮಾಡಿ ಇವನು ಓದ್ತಾನೆ. ಸೊ ಇದು ಹ್ಯೂಟಾಗೋಜಿ, ಸೆಲ್ಫ್ ಡಿಟರ್ಮೈನ್ಡ್. ಇವಾಗ ನೀವು ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ ಅದು ಹ್ಯೂಟಾಗೋಜಿಯಲ್ಲಿ ಬರುತ್ತೆ. ಇವಾಗ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಹೇಗೆ ಡೈಲಿ ಸ್ಟಡಿ ಮಾಡ್ತೀರಾ, ಹೇಗೆ ಟೈಮ್ ಟೇಬಲ್ ಮಾಡ್ತೀರಾ, ಆಮೇಲೆ ಹೇಗೆ ನಿಮ್ಮ ಅಪ್ರೋಚನ್ನು ನೀವು ಫಾಲೋ ಮಾಡ್ತೀರಾ, ಹೇಗೆ ನೀವು ಕ್ರಾಕ್ ಮಾಡ್ತೀರಾ, ಹೇಗೆ ನೀವು PYQs ಅಟೆಂಪ್ಟ್ ಮಾಡ್ತೀರಾ, ಇದು ಹ್ಯೂಟಾಗೋಜಿಯಲ್ಲಿ ಬರುತ್ತೆ. ಸೊ ಇದು 3 PAH ಮಾಡೆಲ್ ಅಂತ ಕರಿತೀವಿ ನಾವು ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ, PAH ಮಾಡೆಲ್ ಅಂತ. ಸೊ ಇದು ಫಸ್ಟ್ ಯೂನಿಟ್, ಟೀಚಿಂಗ್ ಆ್ಯಪ್ಟಿಟ್ಯೂಡ್, ಶಾರ್ಟ್ ಟಾಪಿಕ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.